ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಬಳ್ಳಾರಿ ಅದ್ದಿನಗುಂಡಿಯಿಂದ ಹಿಡಿದು ಅರಗುಂದಿವರೆಗೆ ಸುಮಾರು ಒಂದು 11-12 ಹಳ್ಳಿಗಳನ್ನು ಬರ್ತವೆ. ಆ ಹಳ್ಳಿಗಳಲ್ಲಿ ನಾವು ರೈತರು ಎಲ್ಲರೂ 1 ಎಕರೆ 2 ಎಕರೆ 3 ಎಕರೆ ಇರುವಂತಹ ಸಣ್ಣ ರೈತರು ಇರೋದು. ಆ ರೈತರ ಭೂಮಿಯಲ್ಲಿ ನಾವು ಇಷ್ಟಕ್ಕೆ ಮುಂಚೆನೆ ಒಂದು ಕಾಲುವೆಗಾಗಿ ಒಂದು ಸ್ವಲ್ಪ ಜಮೀನು ಕೊಟ್ಟಿದ್ದೀವಿ. ಅದಾದ ನಂತರ ಮತ್ತೆ ಇದು ನ್ಯಾಷನಲ್ ಹೈವೇ ರೋಡಿಗೆ ಒಂದು ಸ್ವಲ್ಪ ಜಮೀನು ಕೊಟ್ಟಿದ್ದೀವಿ. ಇನ್ನು ಉಳಿದಿದ್ದು ಸ್ವಲ್ಪ ಜಮೀನು ಉಳಿದಿದೆ ನಮಗೆ. ಆ ಜಮೀನಲ್ಲಿ ಈಗ ಖಾಸಗಿ ಕಂಪನಿಯವರು ಯಾರೋ ಅವರು ಸರಕು ರವಾನೆ ಮಾಡೋದಕ್ಕೋಸ್ಕರ ರೈಲ್ವೆ ಟ್ರ್ಯಾಕ್ ಅಳವಡಿಸಬೇಕಂತ ಹೇಳಿ ಈಗ ನಮಗೆ ಅಲ್ಲಿ ಒಂದು ಸರ್ವೆ ಮಾರ್ಕ್ಗಳನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ರೈತರು ಭಾರಿ ನೋವಲ್ಲಿದೆ. ಅದು ಕೊಟ್ರೆ ನಾವು ಏನಾದರೂ ಕೊಟ್ರೆ ನಾವು ಬೀದಿಗೆ ಬರೋದಂತೂ ಕಾಯము. ದಯಮಾಡಿ ಇದನ್ನು ರದ್ದು ಮಾಡಿ ನಾವು ಈಗ ಇರೋ ರೈಲ್ವೆ ಟ್ರ್ಯಾಕ್ಗಳಲ್ಲೇ ಅದನ್ನೇ ಅಗಲೀಕರಣ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಎಲ್ಲರನ್ನ ಕೇಳ್ಕೊಂಡಿದ್ದೀವಿ. ನಮ್ಮ ಇಲ್ಲಿ ಸಿಕಿಂದ್ರಾಬಾದಲ್ಲಿ ಮುಖ್ಯ ಅಧಿಕಾರಿಗಳ ಹತ್ರ ಅವ್ರ ಹತ್ರ ಹೋಗಿದ್ದೀವಿ. ಮತ್ತೆ ನಮ್ಮ ಗುಂತಕಲಲ್ಲಿ ಅವ್ರ ಹತ್ರ ಅಧಿಕಾರಿಗಳ ಹತ್ರ ಹೋಗಿದ್ದೀವಿ. ನಮ್ಮ ಮಂತ್ರಿ ಸೋಮಣ್ಣನವ್ರ ಹತ್ರ ಹೋಗಿ ಒಂದು ವಾರದ ಕೆಳಗಡೆ ಭೇಟಿಯಾಗಿ ಅವ್ರಿಗೂ ನಾವು ಮನವಿ ಪತ್ರ ಸಲ್ಲಿಸಿ ಬಂದಿದ್ದೀವಿ. ಇಲ್ಲಿ ಎಲ್ಲಾ ಗಣ್ಯ ವ್ಯಕ್ತಿಗಳು ತಿಳಿಸಿದ್ದೀವಿ. ಈಗ ನಿಮ್ಮ ಮಾಧ್ಯಮದವರಿಗೆ ನಾವು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಿಂದ ನಾಳೆ ಮುಂಜಾನೆ ನಮ್ಗೆ ಇದೇ ರೀತಿ ಆದ್ರೆ ನಮ್ಮ ಮಕ್ಕಳು ನಮ್ಮ ಸಂಸಾರಗಳು ಬೀದಿಗೆ ಬರುವ ಹಾಗೆ ಇದ್ದಾವೆ. ಹಂಗಾಗಿ ದಯಮಾಡಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ರೈತರಿಗೆ ತೊಂದರೆ ಕೊಡ್ಲಿದ್ದಂಗೆ ಇರಬೇಕು. ರೈತರಂದ್ರೆ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ತಾರೆ. ಆ ರೈತರ ಬೆನ್ನೆಲುಬನ್ನೇ ಮುರಿಯೋಕೆ ಈಗ ಸರ್ಕಾರಗಳು ನಿಂತಿದ್ದಾರೆ. ಆ ಸರ್ಕಾರಗಳು ನಮ್ಮನ್ನ ಸ್ವಲ್ಪ ಕಡೆಯಿಂದ ತೋರಿಸಿ ನಮ್ಮ ಭೂಮಿಗಳನ್ನು ನಮ್ಗೆ ಉಳಿಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಂಡಿದ್ವಿ. ಎಲ್ಲರನ್ನೂ ಕೇಳ್ಕೊಂಡಿದ್ವಿ. ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಅಧಿಕಾರಿಗಳನ್ನ ಎಲ್ಲರ ಹತ್ರಗೂ ತಿಳಿಸಿದೀವಿ. ನಾಳೆ ಸೋಮವಾರ ಕೂಡ ನಾವು DC ಕಚೇರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡುವುದಕ್ಕೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿಕೊಂಡು ರಾಯಲ್ ಸರ್ಕಲ್ ಇಂದ ನಮ್ಮ DC ಆಫೀಸ್ಗೆ ಬಂದು ಇಲ್ಲಿ ಮನವಿ ಪತ್ರ ಕೊಡುವುದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದಕ್ಕಾಗಿ ನಮಗೆ ಈಗ ನಿಮ್ಮ ಪತ್ರಕರ್ತರಿಂದ ನಮಗೆ ಒಂದು ಸಹಾಯ ಆಗಬೇಕಾಗಿದೆ. ನೀವು ನಮ್ಮನ್ನ ಕಾಪಾಡಬೇಕು ಅಂತೇಳಿ ತಿಳಿಸ್ಕೊಳ್ತಾ ಇದ್ದೀವಿ ಪತ್ರಕರ್ತರಿಗೆ. ಎಲ್ಲ ನಮಸ್ಕಾರ. ಕಾಲುವೆಗೆ ಇವೆಲ್ಲ ಹೋಗಿ ಎಲ್ಲರಿಗೆ ಸ್ವಲ್ಪ ಭೂಮಿ ಉಳಿದಿದೆ ಸರ್. ಆ ಭೂಮಿಯಲ್ಲಿ ಕೂಡ ಈಗ ಕೇಂದ್ರ ಸರ್ಕಾರದವರು ರೈಲ್ವೆ ಅವರಿಗೋಸ್ಕರ ಅಂತ ಹೇಳಿ ತಗೊಂಡ್ರೆ ನಮ್ಗೆ ಏನು ಉಳಿಯೋದು ಸರ್. ನಮ್ಗೆ ಸೋಮಣ್ಣನವರು ಅಲ್ಲಿಗೆ ಬೆಂಗಳೂರಿಗೆ ಹೋಗಿದ್ವಿ ಸರ್. ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಹೋಗಿ ಕೇಳಿದ್ರೆ ಇನ್ನು ಅವ್ರು ಏನಂದ್ರು, ನಿಮ್ಗೆ 4-5 ದಿನದಲ್ಲಿ ಅದು ಅಲ್ಲಿ ನಮ್ಮ ಮುಂದೆನೆ ಅವರು ಕೇಂದ್ರ ಸರ್ಕಾರದವರಿಗೆ ಹೇಳಿದ್ರು ಏನಂತೇಳಿ, ಅದು ಏನ್ ಸರ್ವೆ ಮಾಡ್ತಿದ್ದಾರೆ ಅದನ್ನ ರದ್ದು ಮಾಡಿಸಿ ನಿಲ್ಲಿಸಿ ಅಂತೇಳಿ ನಮ್ಮ ಮುಂದೆ ರೈತರ ಮುಂದೆನೆ ಹೇಳಿ ಅವರು ನಿಲ್ಲಿಸಿದ್ರು ಸರ್. ಅದಾದ ನಂತರ ಅವರು 5 ದಿನದಲ್ಲಿ ನಿಮಗೆ ಒಳ್ಳೆ ಸಿಹಿ ಸುದ್ದಿಯನ್ನು ಕೊಡುತ್ತೇನೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾವು ಮೊನ್ನೆ ಕೊಪ್ಪಳಕ್ಕೆ ಬಂದಿದ್ರು. ಕೊಪ್ಪಳಕ್ಕೆ ನಮಗೆ 5-6 ದಿನ ಆಗಿಲ್ಲ ಇನ್ನ ನಮ್ದು. ಅದಕ್ಕೆ ನಾವು ಮುಂದಕ್ಕೆ ಕೇಳೋಣ ಅಂತೇಳಿ ನಾವು ಮೊನ್ನೆ ಹೋಗ್ಲಿಲ್ಲ ಸರ್ ಕೊಪ್ಪಳಕ್ಕೆ. ರೈಲ್ವೆ ಮಂತ್ರಿ ಅವರು ಆಯ್ತು, ನಾವು ಇಷ್ಟಕ್ಕೆ ಮುಂಚೆ ಅಲ್ಲಿ ಬಂದಿತ್ತು ರೈಲ್ವೆ ಟ್ರ್ಯಾಕ್ ಬಂದಿತ್ತು ಅಂತೇಳಿ ನಿಮ್ ಬಳ್ಳಾರಿ ರೈತರು ಬಂದಿದ್ರು. ಬಂದಾಗ ನಾವು ಏನ್ ಮಾಡಿದ್ವಿ, ಅದು ಆಯ್ತು ನಿಮ್ಗೆ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತೇಳಿ ಹೇಳಿದ್ವಿ. ಮತ್ತೆ ನೀವ್ ಯಾಕೆ ಬಂದಿದ್ದೀರಿ ಅಂತ. ಇಲ್ಲ ಸರ್, ನಮ್ದು ಈ ಕಡೆ ಲೈನ್ ಸರ್ ನಮ್ಗೆ ಬರೋದು. ಅತ್ತಿನಗುಂಡೆಯಿಂದ ಹಿಡಿದು ಹಲಕುಂದಿವರೆಗೂ ನಾವು ಬಂದಿರೋ ರೈತರು ಸರ್ ನಾವು. ಹಂಗಾಗಿ ನಮ್ಗೆ ಇದು ಇನ್ನ ಆಗಿಲ್ಲ ಸರ್ ಅಂತಂದ್ರೆ ಮಾಡ್ತೀವಿ ಅಂತೇಳಿ ನಮ್ಗೆ ಅವರು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಸರ್. ನಾವು ಆ ಉತ್ತರ ಕೊಡ್ಲಿದ್ದಕ್ಕೆ ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಿದ್ದು ನಾವು ಸುಮ್ಮನೆ ವೇಸ್ಟ್ ಆಗುತ್ತೆ. ನಾವು ಇಷ್ಟು ದೂರ ಬಂದು ರೈತರು ನಮ್ಮ ಒಂದು ಕಣ್ಣೀರು ಇಟ್ಕೊಂಡು ನಾವು ಅಲ್ಲಿ ಕುಂತ್ಕೊಂಡು ಬಿಟ್ವಿ ಸರ್. ಅಲ್ಲಿ ಬೆಂಗಳೂರಲ್ಲಿ 2 ತಾಸು ಕುಂತ್ಕೊಂಡು ಅವರೊಂದು ಪಕ್ಷದ ಏನೋ ಮೀಟಿಂಗ್ ಇತ್ತು. ಆ ಪಕ್ಷದ ಮೀಟಿಂಗ್ ಮುಗಿಸ್ಕೊಂಡ ನಂತರ ಬಂದ ಮೇಲೆ ನಾವು ಅವರಿಗೆ ನಮ್ಮ ಹತ್ರ ಅವ್ರು ಮಾತಾಡೋದಕ್ಕೂ ಇಷ್ಟಪಡ್ಲಿಲ್ಲ ಸರ್. ನಾವು ಹೋಗಿ ಅವ್ರ ಕಾಲ ಇಟ್ಕೊಂಡು ಬಿಟ್ವಿ ಸರ್. ನಮ್ಗೆ ನೀವು ಕಾಲ ಇಟ್ಕೊಂಡು ಕೇಳ್ತಾ ಇದೀವಿ ಸ್ವಾಮಿ, ನಮ್ಗೆ ನ್ಯಾಯ ಮಾಡಿ ಕೊಡಿ ಅಂತೇಳಿ ಕೇಳಿದ ಮೇಲೆ ಅವರು ನಿಂತ್ಕೊಂಡು ನಮಗೆ ಮಾತಾಡಿ ಒಂದು ಭರವಸೆಯನ್ನು ಕೊಟ್ಟು ಹೋಗಿದ್ರು. ಅದಾದ ನಂತರ ನಾನು ಕೊಪ್ಪಳ ಮತ್ತು ಬಾಗಲಕೋಟೆಗೆ ಹೋಗಿ ಅದಾದ ನಂತರ ನಿಮ್ಮ ಬಳ್ಳಾರಿಗೆ ಬಂದು, ನಿಮ್ಮ ಬಳ್ಳಾರಿಯಲ್ಲಿ ರಾಮುಲು ಅವರು, ನಮ್ಮ ಪಕ್ಷದ ನಾಯಕರಿದ್ದಾರೆ ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು, ಅವರ ಹತ್ರ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತಗೊಳ್ತೀನಿ ಅಂತೇಳಿ ಅವರು ನಮ್ಗೆ ಮಾತು ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಊರಂತಾರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಯಾವ್ದೋ ಗೂಗಲ್ ಅಂಕನಾಪ್ ಅಂತ ಹೇಳಿ ಲೈನ್ ಬಿಟ್ಟಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ರೆ ಇಲ್ಲ, ಇದು ಯಾವ್ದೋ JSW ಲೈನು ನಿಮ್ಮ ಮೂಲಗಳ ಮೇಲೆ ಬರ್ತಂತೇಳಿ ಬಲ್ಲ ಮೂಲಗಳಂತ ನಾವು ತಿಳ್ಕೊಂಡ್ವಿ. ಏನಾಗಿದೆ ಅಂತಂದ್ರೆ ಈಗ ಸಾವಿರಾರು ವರ್ಷಗಳಿಂದ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾವಿರ್ತಕ್ಕಂಥ ಹಳ್ಳಿಯಲ್ಲಿ ಮೊದಲೆಲ್ಲ ಮ್ಯಾಗ್ನೀಸ್ ನೀರಲ್ಲಿ ಸಣ್ಣ ಪುಟ್ಟ ರೈತರು ಮೊಸರು ಹಾಲು ಬಳ್ಳಾರಿ ತಗೊಂಬಂದು ಮಾರ್ಕೊಂಡು ಹೋಗಿ ಕಷ್ಟಪಟ್ಟು ಭೂಮಿ ಖರೀದಿ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಇವತ್ತು ಏನಾಗಿದೆ ಅಂತಂದ್ರೆ ಅಂತ ಭೂಮಿಯಲ್ಲಿ
ಕೆನಾಲ್ ಬಂದು ಹೋಯ್ತು, ಇಂಡಸ್ಟ್ರಿಯಲ್ ಏರಿಯಾ ಆಯ್ತು, ರೋಡ್ ಬೈಪಾಸ್ ಹೋಗೋದು ಹೊಲಗಳು, ನಂತರ KPDCL ಲೈನ್ ಬಂತು ನಮ್ಮೂರಿಗೆ, ನಂತರ ಜಸ್ಕಾಂನವರು ಲೈನ್ ಹಾಕೊಂಡು ಹೋದ್ರು, ಆಮೇಲೆ ಬೇರೆ ಯಾವ್ದು ಈಗ ಉತ್ತರ ಭಾರತ ಲೈನ್ ಹಾಕೊಂಡು ಹೋದ್ರು. ಪಾಪ ರೈತರು ಬಡ ರೈತರು ಎಷ್ಟಂತ ಹೋರಾಟ ಮಾಡ್ತಾರೆ. ಈ ರಾಜಕೀಯ ಶಕ್ತಿಗಳು ನಶಿಸಿ ಹೋಗ್ಬಿಟ್ಟರು, ಬಹಳ ಕಣ್ಣೀರ್ ಇರ್ತದೆ. ಅಂತ ಪರಿಸ್ಥಿತಿ ನಮ್ಮ ರೈತರು ಬರಬಾರ್ದು. ನಮ್ಮ ರೈತರು ಅಂದ್ರೆ ಏನ ದೇಶದ ಬೆನ್ನೆಲುಬು ಅಂತೇಳಿ ನಮ್ಮ ಪ್ರಧಾನಿಗಳೇ ಹೇಳ್ತಾರೆ. ಅಂತ ರೈತರು ಇವತ್ತು ಕಷ್ಟ ಕಾಲದಲ್ಲಿದ್ದಾರೆ. ಅಂತ ರೈತರಿಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ. ನಮ್ಗೆ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ, ಸೋಮಶೇಖರ್ ಅವರು ಮಾಡಿದ್ದಾರೆ, ಶ್ರೀರಾಮುಲು ಮಾಡಿದ್ದಾರೆ. ಅದು ಗಟ್ಟಿಯಾಗಿ ಮಾಡಬೇಕು, ಮುಂದೆ ಸತತವಾಗಿ ಅದನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಯಾಕಂದ್ರೆ ಏನು ರೈತರು 1 ಎಕರೆ 2 ಎಕರೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ಮುಂದೆ ಏನಾದ್ರೆ ಅವ್ರು ಸಾವೇ ನಿರ್ಧಾರ, ಅವರಿಗೆ ಸಾವೇ ನಿರ್ಧಾರ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಕೈ ಮುಗಿದು ನಾನು ಬೇಡ್ಕೊಳ್ತಿದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.